ಶ್ರೀನಿವಾಸಪುರ, ಕೋಲಾರ ಜಿಲ್ಲೆ, ಪಟ್ಟಣದ PLT ಬ್ಯಾಂಕ್ ಕಚೇರಿಯಲ್ಲಿ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಪತ್ರಿಕಾಗೋಷ್ಠಿಯನ್ನು ನಡೆಸಿ, ನವೆಂಬರ್ 29ರಂದು ನಡೆದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕ ಶ್ರೀಯುತ KR ರಮೇಶ್ ಕುಮಾರ್ ಅವರ ಕುರಿತು ಮಾಡಿದ ಆರೋಪಗಳ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯೋತ್ಸವದ ವೇದಿಕೆಯಲ್ಲಿ ಕೈಗಾರಿಕೆ ಸ್ಥಾಪನೆಗೆ ರಮೇಶ್ ಕುಮಾರ್ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಮಾಡಿದ ಹೇಳಿಕೆಗಳು ಸಂಪೂರ್ಣ ಆಧಾರವಿಲ್ಲದವು ಮತ್ತು ಹಿರಿಯ ನಾಯಕರ ಘನತೆಯನ್ನು ಕುಗ್ಗಿಸುವಂತಹವು ಎಂದು ಕಾಂಗ್ರೆಸ್ ಮುಖಂಡರು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ KK ಮಂಜುನಾಥ್, ಕೋಮುಲ್ ನಿರ್ದೇಶಕರು BM ಪ್ರಕಾಶ್, ಮಾಜಿ ಪುರಸಭಾ ಅಧ್ಯಕ್ಷರು, ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಅಕ್ಬರ್ ಶರೀಫ್, ಸಂಜಯ್ ರೆಡ್ಡಿ, KPCC ಸದಸ್ಯರು, ನಾಗದೇಪಳ್ಳಿ ಸೀತಾರಾಮ ರೆಡ್ಡಿ, ಭೂ ಅಭಿವೃದ್ಧಿ ಸಹಕಾರ ಬ್ಯಾಂಕ್ ಸದಸ್ಯರು, ವಾಸು, ದ್ವಾರಸಂದ್ರ ಮುನಿ, ವೆಂಕಟಪ್ಪ, ಸೋಮಾಜನಹಳ್ಳಿ ಮಂಜುನಾಥ್, ಕಿಸಾನ್ ಏಜಾಜ್ ಅಹ್ಮದ್, ಮಾಜಿ ಪುರಸಭಾ ಅಧ್ಯಕ್ಷರು, ಶಬ್ಬೀರ್, ಮಾಜಿ ಸದಸ್ಯರು, ನಾಮನಿರ್ದೇಶಿತ ಸದಸ್ಯ ನರಸಿಂಹಯ್ಯ, ಬಂದಾರ್ಲಹಳ್ಳಿ ಮುನೆಪ್ಪ, ದರಖಾಸ್ತು ಸಮಿತಿ ಸದಸ್ಯರು, ಗಂಗಾಧರ್, ಮಾಜಿ ಪುರಸಭಾ ಉಪಾಧ್ಯಕ್ಷರು ಸೇರಿದಂತೆ ಅನೇಕ ಪ್ರಮುಖ ಮುಖಂಡರು ಭಾಗವಹಿಸಿದ್ದರು. ವಕ್ತಾರರು ತಮ್ಮ ಮಾತಿನಲ್ಲಿ ಮಾನ್ಯ ರಮೇಶ್ ಕುಮಾರ್ ಅವರು ಹಲವು ದಶಕಗಳಿಂದ ಸಾರ್ವಜನಿಕ ಜೀವನದಲ್ಲಿ ಶುದ್ಧ ರಾಜಕಾರಣ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಅವರ ನಾಯಕತ್ವದಲ್ಲಿ ಪಟ್ಟಣ ಹಾಗೂ ತಾಲೂಕಿನಲ್ಲಿ ರಸ್ತೆ, ಶಿಕ್ಷಣ, ನೀರು, ಕೃಷಿ ಹಾಗೂ ಅನೇಕ ಸಾರ್ವಜನಿಕ ಯೋಜನೆಗಳು ಯಶಸ್ವಿಯಾಗಿ ಜಾರಿಗೆ ಬಂದಿವೆ. ಇಡೀ ಕರ್ನಾಟಕದಲ್ಲಿ ಇಂತಹ ಕೆಲಸಗಳನ್ನು ಮಾಡಿದ ನಾಯಕರು ವಿರಳ ಎಂದು ಪ್ರಶಂಸಿಸಿದರು. ಶಾಸಕರ ಮಾತುಗಳು ಜನಮಾನಸದಲ್ಲಿ ಗೊಂದಲ ಸೃಷ್ಟಿಸುವಂತಿದ್ದು, ರಾಜಕೀಯವಾಗಿ ಅನಗತ್ಯ ವಿವಾದ ಹುಟ್ಟಿಸುವ ಪ್ರಯತ್ನವಾಗಿದೆ ಎಂದು ಆರೋಪಿಸಿದರು. ಅಭಿವೃದ್ಧಿ ಕಾರ್ಯಗಳು ಜನರ ಹಿತಕ್ಕಾಗಿ ಮಾಡಬೇಕಾದುದು, ಪರಸ್ಪರ ದೋಷಾರೋಪಣೆ ಮಾಡದೆ ನಾವುಗಳು ಒಟ್ಟಿಗೆ ಕೆಲಸ ಮಾಡಲು ಸಿದ್ಧ. ಆದರೆ ಹಿರಿಯ ನಾಯಕರ ವಿರುದ್ಧ ನಿಂದನೆ ಮಾಡುವುದು ನಿಲ್ಲಿಸಬೇಕು ಎಂದು ಕಾಂಗ್ರೆಸ್ ಮುಖಂಡರು ಒತ್ತಿ ಹೇಳಿದರು. ಪತ್ರಿಕಾಗೋಷ್ಠಿಯ ಕೊನೆಯಲ್ಲಿ ಶ್ರೀನಿವಾಸಪುರ ಹಾಗೂ ಕೋಲಾರ ಜಿಲ್ಲೆಯಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಸಹಕಾರ ನೀಡುವುದಾಗಿ ಹಾಗೂ ಶಾಂತ, ಸೌಹಾರ್ದಪೂರ್ಣ ರಾಜಕೀಯ ವಾತಾವರಣ ಉಳಿಸಬೇಕೆಂದು ಮುಖಂಡರು ಮನವಿ ಮಾಡಿದರು. ಎಲ್ರಿಗೂ ನಮಸ್ಕಾರ. ಪ್ರತಿಯೊಬ್ಬರು ಕೂಡ ಬೋರ್ವೆಲ್ ಏನು ಸಾಮೂಹಿಕವಾಗಿ ಏನು ಮನೆಗಳು ಕೊಟ್ಟಿದ್ದಾರೆ ಆ ತರ ಬೋರ್ವೆಲ್ ಕೊಡಿಸ್ಬೇಕಂತ ಪ್ರತಿಯೊಬ್ಬರಿಗೆ ಯಾರು ಅರ್ಜಿ ಸಲ್ಲಿಸಿರ್ತಾರೋ ಎಲ್ಲರಿಗೂ ಕೂಡ ಬೋರ್ವೆಲ್ ಕೊಡಿಸ್ಬೇಕಂತ ಅವ್ರ ಉದ್ದೇಶ ಇತ್ತು. ಆ ಕಾಲದಲ್ಲಿ ನೀರಿನ ಕೊರತೆ ಇದ್ದಿದ್ರಿಂದ ನೋ ವಾಟರ್ ನೋ ಮನಿ ಸ್ಕೀಮ್ ಇತ್ತು. ಅದಕ್ಕೆ ಹೆಚ್ಚಿನ ಅನುದಾನ ತರಬೇಕಂತ ಅವ್ರು 600 ಅಡಿ 650 ಅಡಿ ಮಾತ್ರ ಸರ್ಕಾರದಲ್ಲಿ ಅನುದಾನ ಇತ್ತು. ಅದನ್ನು ಇಲ್ಲಿ ನಮ್ಮ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ 1600, 1700, 2000 ತನಕ ಬೋರ್ವೆಲ್ ಕುರಿತಾ ಇದ್ರು, ನೀರು ಸಿಗ್ತಾ ಇರ್ಲಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಸವಲತ್ತು ಸಿಗ್ಬೇಕು ಅಂತ ಅವ್ರು ಪ್ರಯತ್ನ ಪಟ್ಟಿದ್ದಾರೆ. ಅದು ಏನು ಅನುದಾನ ತಂದಿದ್ರು ಅದೇ ಬೋರ್ವೆಲ್ ತೋರಿಸ್ತಾ ಇರೋದು ಮಾನ್ಯ ಶಾಸಕರು. ಇವ್ರದ್ದೇನಾದ್ರೂ ಕಿಂಚಿತ್ತಾದ್ರೂ ಸರ್ಕಾರದಿಂದ ಅನುದಾನ ತಂದಿದ್ರೆ, ಇವ್ರೇನಾದ್ರೂ ಅಭಿವೃದ್ಧಿ ಪಡಿಸಿದ್ರೆ ಅವರು ಅದಕ್ಕೆ ನಾವು ಸ್ವಾಗತ ಕೊಡ್ತೇವೆ. ವಿನಾಕಾರಣ ಇವರು ಚಪ್ಪಾಲೆ ತರಿಸ್ಕೊಳ್ಳೋದಕ್ಕೋಸ್ಕರ ರಮೇಶ್ ಕುಮಾರ್ ಅವ್ರ ಮೇಲೆ ಆರೋಪ ಮಾಡೋದು, ಅಡ್ಡಿಪಡಿಸ್ತಾರ ಅನ್ನೋದು ಎಲ್ಲದಕ್ಕೂ ಕೈ ಜೋಡಿಸ್ಬೇಕು. ರಮೇಶ್ ಕುಮಾರ್ ಇವ್ರ ಮನೆಗೆ ಬಂದ್ಬಿಟ್ಟು ಕೈ ಜೋಡಿಸಕ್ಕಾಗುತ್ತಾ? ಈಗಿರುವ ಹಾಲಿ ಶಾಸಕರು ರಮೇಶ್ ಕುಮಾರ್ ಬಗ್ಗೆ 4 ಆರೋಪಗಳು ಮಾಡಿದ್ದಾರೆ. ಮೊದಲನೇದಾಗಿ ಅಭಿವೃದ್ಧಿಗೆ ಅಡ್ಡಪಡಿಸ್ತಾ ಇದ್ದಾರೆ ಅಂತೇಳಿ. ಯಾರು ಅಭಿವೃದ್ಧಿಗೆ ಅಡ್ಡಪಡಿಸ್ತಾರೆ ಅಂತೇಳಿ ನಾನು ಕೂಲಂಕಷವಾಗಿ ತಿಳಿಸ್ತೀನಿ. ಈಗ ಸಾಹೇಬರು ನಾವು ಸಿದ್ದರಾಮಯ್ಯ ಇದ್ದಾಗ 2013ರಲ್ಲಿ 2000 ಕೋಟಿ ತಂದಿದ್ದೀವಿ. ಆಮೇಲೆ 2018ರಲ್ಲಿ BJP ಸರ್ಕಾರ ಇದ್ದಾಗ, ಅದು ನಾವು ಏಕನಿಷ್ಠ ಸರ್ಕಾರ ಇದ್ದಾಗ 650 ಕೋಟಿ ತಂದಿದ್ದೀವಿ. ಅದು ಅಭಿವೃದ್ಧಿ. ನೀವೇನು ತಂದರೆ ಹೇಳಬೇಕು. ಮತ್ತೆ ನೀವು ಅಭಿವೃದ್ಧಿ ಮಾಡಿ ಅಡ್ಡ ಬರ್ತಾರೆ ಸಾಹೇಬ್ರೆ, ಒಂದು ತೋರಿಸಿದ್ದೀವಿ. ಯಾರೋ ಮಿನಿಸ್ಟರ್ ಹೇಳಿದಾರೆ, ಅವ್ರ ಹೆಸರು ಹೇಳಿ ಯಾರು ಅಡ್ಡ ಬಂದಿರೋದು. ಆದರೆ ನೀವು ಅಡ್ಡ ಬಂದಾಗ ನಾನು ಎಲ್ಲ ಕರೆಕ್ಟಾಗಿ ಹೇಳ್ತೀನಿ. ನಮಗೆ ಕ್ಯಾನ್ಸರ್ ಹಾಸ್ಪಿಟಲ್ ಬಂದಾಗ ಅಲ್ಲಿ ಅಡ್ಡ ಹಾಕ್ತಾರೆ. ಇಲ್ಲಿ ನಮ್ಮ ಸೂಪರ್ ಸ್ಪೆಷಲಿಸ್ಟ್ ಬಂದಾಗ ಅದೇ 6 ನಿಮಿಷದ ರಾಣಸ್ವಾಮಿ ಕೈಯಲ್ಲಿ ಸ್ಟೇ ತರಿಸ್ತಾರೆ, ಅದು ನಿಂತೋಯ್ತು. ಮತ್ತೆ ಇಲ್ಲಿ ನಮ್ಮ ಒಂದೇ ಕಡೆ ರೈತರಿಗೆ ಬಂದಾಗ ಟೌನಿಗೆ ಬಂದರೆ ಎಲ್ಲ ಕಡೆ ಒಂದೇ ಕಡೆ ಅಧಿಕಾರಿ ಕಚೇರಿ ಸಿಗಬೇಕು ಮತ್ತು ಅಧಿಕಾರಿ ಸಿಗಬೇಕು ಅಂತೇಳಿ ಕೆರೆಯಲ್ಲಿ ಮಾಡಿದಾಗ 35 ಕೋಟಿ ಒಂದೇ ಕಡೆ ಬಿಲ್ಡಿಂಗ್ ಮಾಡಬೇಕು ಅಂದಾಗ ಸುಬ್ಬಾರೆಡ್ಡಿನವ್ರ ಕೈ ಕೆರೆ ಇಲ್ಲ ಅಂತ ಸ್ಟೇ ತಂದ್ರಿ. ಯಾರು ಅಡ್ಡ ಬಂದ್ರೆ ನಾವು 2018ರಲ್ಲಿ 15 ಕೋಟಿ ತಂದಿದ್ವಿ. ಅದನ್ನ ಕೋರ್ಟ್ಗೆ ಹೋಗಿ ಸ್ಟೇ ತಂದ್ರಿ. ಯಾರು ತಂದಿದ್ದು? ನಿಮ್ಮ ಕೋಸ್ತಾರ ಹೋಗಿ ತಂದಿರೋದು.
ಅದು ನಿಮ್ಗೆ ಗೊತ್ತಿಲ್ವಾ? ಯಾಕೆ ಸುಮ್ಮನೆ ರಮೇಶ್ ಕುಮಾರ್ ಮೇಲೆ ಹೇಳ್ತೀರಾ? ಎಲ್ಲ ನೀವು ಮಾಡಿ. ಮತ್ತೆ ಕೈಗಾರಿಕೆ ಅಡ್ಡ ಬರ್ತಾರೆ ಅಂತ ಹೇಳೋದು. ಆಮೇಲೆ ರಮೇಶ್ ಕುಮಾರ್ ಕೈಗಾರಿಕೆ ಅಡ್ಡ ಬರಲಿ, ರೈತರು ಬರ್ತಾ ಇದ್ದಾರೆ. ಆದ್ರೂ ರೈತರಿಗೆ ನಿಮ್ ಮೇಲೆ ಇಂಟ್ರೆಸ್ಟ್ ಇದ್ರೆ ಮಾಡಲೇಬೇಕನ್ನೋದಿದ್ರೆ ಕೋಚ್ ಫ್ಯಾಕ್ಟ್ರಿಗೆ ಆಗಿತ್ತಲ್ಲ 400 ಕೋಟಿ, ಮತ್ತೆ 400 ಎಕರೆ, ಮತ್ತೆ ಪಕ್ಕದಲ್ಲಿ ಒಂದು 600 ಎಕರೆ, ಅದು ತಗೊಳ್ಳಿ, ನಮಗೂ ಸಂತೋಷ. ಯಾಕಂದ್ರೆ ಅದು 450 ಎಕರೆ ಸರ್ಕಾರದ್ದಿದೆ, ಉಳಿದಿದ್ದು ರೈತರು ಹಳ್ಳ ಪಳ್ಳ ಇದೆ, ಅದು ಬೇಕಾದ್ರೆ ಕೂಡ ಕಡಿಯಿದ್ದಾರೆ. ಅದು ಬಿಟ್ಟು 2 ಊರನ್ನೇ ತಗೊಂಡ್ಬಿಟ್ರೆ ಇದು ನ್ಯಾಯನಾ? ರೈತರ ಬಗ್ಗೆ ನಿಮ್ಗೆ ಕಾಲೇಜ್ ಇದೆಯಾ? ಇದು ತಪ್ಪಲ್ವ ನೀವು ಮಾಡೋದು? ಇದನ್ನ ರೈತರ ದಂಗೆ ಇದ್ರೆ ಅದನ್ನ ರಮೇಶ್ ಕುಮಾರ್ ಹಾಕ್ತಾರೆ ಮಾಡಿ. ಈ ಕಡೆ ಸರ್ಕಾರದ ಚೀಫ್ 400 ಎಕರೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಾತಾಡುವಂತ ಸತ್ಯನೇ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನೀವು ಶಾಸಕರಾಗಿ ದಯವಿಟ್ಟು ಮಾತಾಡಬಾರ್ದು. ನೀವು ಅರಣ್ಯ ಬಗ್ಗೆ ನೀವು ಮಾತಾಡಿ ಅಸೆಂಬ್ಲಿಯಲ್ಲಿ ನೀವು ವಾಯ್ಸ್ ಮಾಡ್ತೀರಾ, ಇಲ್ಲಿ ಬಂದು ರೈತ ಪರವಾಗಿ ನೀವು ಮಾತಾಡ್ತೀರಾ. ನಿಮ್ಮ ಪಕ್ಕದಲ್ಲಿ ಇರುವಂತವರು ಇದು ಅರಣ್ಯ ಹೋಗ್ತಾ ಇದ್ರೆ ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳುವಂತ ಸಮಸ್ಯೆ ಕೂಡ ಇಲ್ಲ. ರೈತ ಪರವಾಗಿರೋದು ರಮೇಶ್ ಕುಮಾರ್ ಇರೋದು, ಅದನ್ನ ದಯವಿಟ್ಟು ನೀವು ಬಿಡಬೇಕು. ಅಭಿವೃದ್ಧಿಯಲ್ಲಿ ಎಷ್ಟು ಕೋಟಿ ಆಗಿದೆ, ಬಡವರಿಗೆ ಏನಾಗಿದೆ, ರೈತರಿಗೆ ಏನಾಗಿದೆ ಅಂತ ಎಲ್ಲ ಪ್ರತಿ ವಿಲೇಜ್ ಅಲ್ಲಿ ಗೊತ್ತಿದೆ. ದಯವಿಟ್ಟು ನೀವು ಕೂಡ ನೀವು ಪ್ರೆಸ್ ಮೀಟ್ ಮಾಡಿದಾಗ ನೀವು ದಯವಿಟ್ಟು ನಿಮ್ಗೆ ಒಳ್ಳೆ ಒಂದು ಭವಿಷ್ಯತ್ತಿನ ಒಂದು ಪವರ್ ಇದೆ, ನೀವು ಕೇಳಬೇಕು ಏನ್ ಮಾಡ್ತಾ ಇದ್ದಾರೆ ಎಲ್ಲ. ನೀವು ಲೆಟರ್ ಕೊಟ್ಟಿದ್ದಾರೆ, ಒಂದು ಆಫೀಸ್ಗೆ ಹೋಗಿ ಏನೋ ಓದಿ ಇವಾಗ ಅಭಿವೃದ್ಧಿ ಆಗ್ಬಾರ್ದು ಜನ ಕೇಳಿ. ನೀವು 2094-95 ಇದರಲ್ಲಿ ಸ್ಪೀಕರ್ ಆಗಿರೋ ಸಮಯದಲ್ಲಿ ಉಡ್ಕೋ ಸ್ಕೀಮ್ ಮನೆಗೆ ತಗೊಂಡ್ಬರ್ತಾ ಇದ್ರು. ಉಡ್ಕೋ 10,000 ಉಡ್ಕೋ ಸ್ಕೀಮ್ ತಗೊಂಡ್ಬಂದಾಗ ಇದೇ ಇವು ಆಫೀಸಲ್ಲಿ ಆ ಡಿಸೈನ್ ಯಾವ ತರ ಕಟ್ಟಬೇಕು ಅಂತ, ಬಡವ್ರಿಗೆ ಅನುಕೂಲ ಆಗ್ಬೇಕು ಅಂತ ತಗೊಂಡು ಬಂದ ಮನೆಗಳನ್ನ ಇಲ್ಲೇ ಆಫೀಸಲ್ಲಿ ಗಲಾಟೆ ಮಾಡಿ ಯಾರು ಅವರು ಗಮನಿಗೆ ಬಂದು ಗಲಾಟೆ ಮಾಡಿ ಆ ಡಿಸೈನ್ ಎಲ್ಲ ಕಿತ್ತಾಕ್ತಾರೆ. ನೀವು ತಗೊಳ್ಳಿ, ರೆಕಾರ್ಡ್ಸ್ ತಗೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ನೀವು ಮಾಡೋದು ಅಭಿವೃದ್ಧಿ ಮಾಡುವಂತ ಅಭಿವೃದ್ಧಿಗೆ ನೀವು ತೊಂದರೆ ಮಾಡ್ತಾರೆ. ನೀವು ಯಾವತ್ತೂ ಆ ಕೆಲಸ ಮಾಡೋದಿಲ್ಲ. ಇದನ್ನ ನೀವು ದಯವಿಟ್ಟು ಬಿಡಬೇಕು. ಇದು ಈ ತರ ಮಾತಾಡ್ತಾ ಇದ್ರೆ ನಿಮ್ಗೆ ಶೋಭೆ ತರೋದಿಲ್ಲ. ನೀವು ಬಡವ್ರು ಮಾಡಿ ಏನ್ ಮಾಡ್ತೀರಿ ಹೇಳಿ? ಬಡವ್ರಿಗೆ ಬನ್ನಿ, ನಾವು ರಮೇಶ್ ಕುಮಾರ್ ಬರಂಗಿಲ್ಲ, ನಾವು ಲೀಡ್ಸ್ ನಮ್ಮ ದೊಡ್ಡ ಸೀನಿಯರ್ಸ್ ಬರ್ತಾರೆ ಪ್ರತಿ ವಿಲೇಜ್. ನೀವು ಏನ್ ಮಾಡಿದ್ರಿ ಹೇಳಿ? ಒಂದೇ ಒಂದು ಬಾಂಡಿ ಸಿಮೆಂಟ್ ಅಂತ ನಮ್ಮ ವಿಲೇಜ್ ಅಲ್ಲಿ 2.5 ವರ್ಷ ಆಯ್ತು. ನೀವು ಯಾವ್ದು ಒಂದ್ ಕಡೆ ಸವಾಲ್ ಮಾಡ್ತೀರಾ, ನಾನು ತಗೊಂಡ್ಬಂದು 25 ಕೋಟಿ ತಗೊಂಡ್ಬಂದಿದ್ದೀನಿ, ನಮ್ಗನ್ನ ನಿಮ್ಗೆ ಗೊತ್ತಿಲ್ಲ. ಇನ್ನು ರೆಕಾರ್ಡ್ಸ್ ಅಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ, ಹಳ್ಳಿ ಕಡೆ ಏನು ಮಾಡಿದ್ದಾರೆ, ಪ್ರತಿಯೊಂದು ವಿಲೇಜ್ ಅಲ್ಲಿ ಸಮುದಾಯ ಭವನ ಆಗಿರ್ಬೋದು, ಅಂಬೇಡ್ಕರ್ ಸಮುದಾಯ ಭವನ ಆಗಿರ್ಬೋದು, ಬಾಬು ಜಗನ್ನಾಥ್ ಸಮುದಾಯ ಪ್ರತಿ ವಿಲೇಜ್ ಅಲ್ಲಿ ಗ್ರಾಮ ಪಂಚಾಯತ್ ನೀವು ಯಾವ ವಿಲೇಜ್ ಅನ್ನ ಹೋಗಿ ಯಾಕಾಗಲ್ಲ ನೀವು ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಮಳೆ ಬಂದ್ರೆ ಬರುವಂತ ನೀರನ್ನ ಆಂಧ್ರಕ್ಕೆ ಹೋಗ್ತದೆ ಅಂತೇಳಿ ಚೆಕ್ ಡ್ಯಾಮ್ ಇದರಲ್ಲಿ ಎಷ್ಟು ಚೆಕ್ ಡ್ಯಾಮ್ ತಗೊಂಡ್ಬರ್ತಾರೆ ಎಲ್ಲ ಕಂಪ್ಲೀಟ್ ಎಲ್ಲ ಡೀಟೇಲ್ಸ್ ತಗೊಳ್ಳಿ. ಅಭಿವೃದ್ಧಿ ಆಗಿಲ್ಲ ಅಂತ ನೀವು ಮಾಡೋದು ನಿಮ್ಮಿಂದ ಆಗ್ತೀರಾ? ಯಾಕೆ ಈ ತರ ನೀವು ಬೇರೆಯವರು ಅವ್ರು ಈ ಮಟ್ಟಕ್ಕೆ ಇಳಿದಾರೋ ಅಂತ ಇದಲ್ಲ, ಒಳ್ಳೆ ಉನ್ನತ ಸ್ಥಾನದಲ್ಲಿ ಬಂದು ಕೂತ್ಕೊಂಡು ಬಂದಿರುವಂತ ರಮೇಶ್ ಕುಮಾರ್ ಸಾಹೇಬ್ರನ್ನ ನೀವು ಮಾತಾಡೋ ಅರ್ಹತೆ ನಿಮ್ಗೆ ಇಲ್ಲ. ಅದನ್ನ ಬಿಟ್ಟು ಅಭಿವೃದ್ಧಿ ಕಡೆ ನಿಮ್ಗೆ ಗಮನ ಕೊಡಿ. ಎಷ್ಟೋ ಜನ ನಿಮ್ ಕಾರ್ಯಕರ್ತರು ಇದ್ದಾರೆ ಮಾಡಿರೋರು, ಅವ್ರಿಗೆ ಮಾಡುವಂತ ಕೆಲಸ ಮಾಡಿ, ಬೇರೆಯವ್ರನ್ನ ಯಾರು ಮಾಡೋದಿಲ್ಲ.